ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSOEನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಈಗ ಆಲ್ರೆಡಿ 20th ಕಾನ್ವೊಕೇಶನ್ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗಿದೆ. ಆ ರ್ಯಾಂಕ್ ಲಿಸ್ಟ್ ಅನೌನ್ಸ್ ಆಗಿರುವಂಥ ವಿದ್ಯಾರ್ಥಿಗಳು ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀರಾ. ಈ ರ್ಯಾಂಕ್ ಲಿಸ್ಟ್ ಅಂದರೆ ಏನು ಮತ್ತು ರ್ಯಾಂಕ್ ಲಿಸ್ಟ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ದು ರ್ಯಾಂಕ್ ಲಿಸ್ಟ್ನಲ್ಲಿ ನಿಮ್ದು ಏನು ರ್ಯಾಂಕ್ ಇರುತ್ತೆ ಅದನ್ನ ಸರ್ಟಿಫಿಕೇಟ್ ಮುಖಾಂತರ ಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ, ಅದನ್ನು ಪೇ ಮಾಡಬೇಕಾಗುತ್ತೆ. ಅದನ್ನು ಪೇ ಮಾಡಬೇಕಾದ್ರೆ ನೀವು 300 ರೂಪಾಯಿನ ಸೇವ್ ಮಾಡ್ಬೋದು. ಆ 300 ರೂಪಾಯಿ ಸೇವ್ ಮಾಡಬೇಕು ಅಂತಂದ್ರೆ ನೀವು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾವ ರೀತಿ ಆ 300 ರೂಪಾಯಿ ಸೇವ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ತುಂಬಾ ಜನ ವಿದ್ಯಾರ್ಥಿಗಳು ಕಾನ್ವೊಕೇಶನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ. ಜೊತೆಗೆ ರ್ಯಾಂಕ್ ಲಿಸ್ಟ್ಗೂ ಕೂಡ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಾ. ಆಲ್ರೆಡಿ ರ್ಯಾಂಕ್ ಲಿಸ್ಟ್ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ಅವ್ರಿಗೆ ನಿಮಗೆ 300 ರೂಪಾಯಿ ಬರೋದಿಲ್ಲ. ಸೊ ಇನ್ನೂ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಅಂತ ವಿದ್ಯಾರ್ಥಿಗಳು 300 ರೂಪಾಯಿನ ಪಡ್ಕೋಬಹುದಾಗಿದೆ. KSOEನವರು ಅನೌನ್ಸ್ ಮಾಡಿದಂತಹ 20th ಕಾನ್ವೊಕೇಶನ್ ನೋಟಿಫಿಕೇಶನ್ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದೇನು ಅಂತಂದ್ರೆ ಇನ್ ಪ್ರೆಸೆಂಟಿಯಾ ಇನ್ ಅಬ್ಸೆಂಟಿಯಾ ಸ್ಟೂಡೆಂಟ್ಸ್ಗಳಿಗೆ ಡಿಫ್ರೆಂಟ್ ಫೀಸ್ ಇದೆ ಅಂತ. ಅಂದರೆ ಇನ್ ಪ್ರೆಸೆಂಟಿಯಾ ಅಂತಂದರೆ ರ್ಯಾಂಕ್ ಲಿಸ್ಟ್ನಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಕಾನ್ವೊಕೇಶನ್ ಹಾಲ್ಗೆ ಹೋಗಿ ತಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ಈಸ್ಕೊತಾರೆ. ಇನ್ ಅಬ್ಸೆಂಟಿಯಾ ಅಂತ ಬರುವಂಥ ವಿದ್ಯಾರ್ಥಿಗಳು ರ್ಯಾಂಕ್ ಲಿಸ್ಟಲ್ಲಿ ಇರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಬೈ ಪೋಸ್ಟ್ ಮುಖಾಂತರ ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ಕಳಿಸ್ಕೊಡ್ತಾರೆ. ಇದು ಎರಡು ರೀತಿಯಾದಂಥ ಫೀಸ್ ಇತ್ತು. ಇನ್ ಪ್ರೆಸೆಂಟಿಯಾ ವಿದ್ಯಾರ್ಥಿಗಳಿಗೆ 1200 ರೂಪಾಯಿ ಫೀಸ್ ಇತ್ತು. ಇನ್ ಅಬ್ಸೆಂಟಿಯಾ ವಿದ್ಯಾರ್ಥಿಗಳಿಗೆ 1500 ರೂಪಾಯಿ ಫೀಸ್ ಇತ್ತು. ಆದರೆ ಇವರು ಕಾನ್ವೊಕೇಶನ್ ಅಪ್ಲಿಕೇಶನ್ ಲಿಂಕ್ ಬಿಡಬೇಕಾದ್ರೆ ಎಲ್ರಿಗೂ ಕೂಡ ಸೇಮ್ ಫೀಸ್ ಮಾಡಿಬಿಟ್ಟಿದ್ದಾರೆ, 1500 ರೂಪಾಯಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೋಗಿ ಕೇಳಿದೆ. ಅವ್ರು ಕೇಳಿದ್ದಕ್ಕೆ ಏನು ಅಂತಂದರೆ ನೀವು 1500 ರೂಪಾಯಿ ಕಾನ್ವೊಕೇಶನ್ ಫೀಸ್ಗೆ ಅಪ್ಲೈ ಮಾಡಿ, ಆ 300 ರೂಪಾಯಿ ಏನು ಕಡಿಮೆ ಇತ್ತು ಅದನ್ನು ನಾವು ನಿಮಗೆ ರ್ಯಾಂಕ್ ಲಿಸ್ಟ್ನಲ್ಲಿ ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೋಗ್ಲಿ ಅಂದ್ಬಿಟ್ಟು ನಾನು ಕಾನ್ವೊಕೇಶನ್ಗೆ 1500 ರೂಪಾಯಿ ಫೀಸ್ನ ಪೇ ಮಾಡಿದೆ. ಮತ್ತೆ ಅದಾದಮೇಲೆ ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಣ ಅಂತ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಾದ್ಮೇಲೆ ಮತ್ತೆ ನಾನು ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕೋಕೆ ಹೋದಾಗ ಅದು 900 ರೂಪಾಯಿ ಫೀಸ್ ಇತ್ತು. ಕಾಮನ್ ಆಗಿ ಎಲ್ರಿಗೂ ಕೂಡ 900 ರೂಪಾಯಿ ಫೀಸ್ ಇದ್ದೇ ಇರುತ್ತೆ. ಸೊ ನಾನು ಮೊಬೈಲ್ನಲ್ಲಿ ಅಪ್ಲೈ ಮಾಡೋಣ ಅಂತ ನೋಡಿದೆ. ಸೊ ಅದು 900 ರೂಪಾಯಿ ತೋರಿಸ್ತು. ನಮ್ಗೆ ಆಲ್ರೆಡಿ 300 ರೂಪಾಯಿ ಕಡಿಮೆ ಮಾಡ್ತೀನಿ ಅಂದಿರು. ಸೊ ಇವರು ಕಡಿಮೆ ಮಾಡಿರಲ್ಲ. ಅದರಿಂದಾಗಿ ನಾನು ಡೈರೆಕ್ಟ್ KSOEಗೆ ಹೋಗಿ ಭೇಟಿ ಮಾಡಿ ಈ ರೀತಿ ಹೇಳಿದೆ. ಸೊ ಅವಾಗ ಅವರು ನನಗೆ ಕಡಿಮೆ ಮಾಡಿಕೊಂಡು 600 ರೂಪೀಸ್ನಲ್ಲಿ ನಾನು ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಬರೀ 600 ರೂಪೀಸ್ ಪೇ ಮಾಡಿ ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ದೀನಿ. ಈಗ ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳು 900 ರೂಪಾಯಿ ಫೀಸ್ ಪೇ ಮಾಡಿ ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿಬಿಟ್ಟಿದ್ದೀರಾ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೂ ಯಾರಾದರೂ ಅಪ್ಲೈ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳಿದ್ರೆ ಅವರು ನೀವು ಡೈರೆಕ್ಟ್ KSOEಗೆ ಭೇಟಿ ಮಾಡಿ ಈ ರೀತಿ 300 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿ ಖಂಡಿತ ಅವ್ರು ಕಡಿಮೆ ಮಾಡ್ಕೊಡ್ತಾರೆ. ನೀವು 600 ರೂಪಾಯಿನ ರ್ಯಾಂಕ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೂ ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ರ್ಯಾಂಕ್ ಸರ್ಟಿಫಿಕೇಟ್ನ ನಾವು ಇವಾಗಲೇ ಅಪ್ಲೈ ಮಾಡಬೇಕಾ ಇಲ್ಲ ಯಾವಾಗಲಾದರೂ ಅಪ್ಲೈ ಮಾಡ್ಬೋದು ಅಂತ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗಲೇ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ಆದಷ್ಟು KSOEಗೆ ಭೇಟಿ ಮಾಡಿ ಅಪ್ಲೈ ಮಾಡಿ. ನಿಮ್ಗೆ 300 ರೂಪಾಯಿ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡಿದ್ರೆ ಅದು 900 ರೂಪಾಯಿನ ಶೋ ಆಗುತ್ತೆ. ಅಲ್ಲಿ ಕಡಿಮೆ ಮಾಡಿಲ್ಲ ಅವರು. ಅದ್ರ ಬಗ್ಗೆ ಅಪ್ಡೇಟ್ ಕೇಳಿದಕ್ಕೆ ಅವ್ರು ಇಲ್ಲೇ ಬಂದು ಮಾಡಿಸ್ಕೊಳ್ಳಿ ಅಂತಂದರು. ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ 900 ರೂಪಾಯಿನೇ ಕಟ್ ಆಗುತ್ತೆ. KSOEಗೆ ಏನಾದರೂ ಬಂದಾಗ ನೀವು ಅಲ್ಲೇ ಅಪ್ಲೈ ಮಾಡಿ ರ್ಯಾಂಕ್ ಸರ್ಟಿಫಿಕೇಟ್ನ ನಿಮಗೆ ಅವರು 600 ರೂಪಾಯಲ್ಲೇ ನಿಮಗೆ ರ್ಯಾಂಕ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕ್ಸ್ಕೋತಾರೆ. ಜೊತೆಗೆ ಇನ್ನೂ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ನಮಗೆ ರ್ಯಾಂಕ್ ಸರ್ಟಿಫಿಕೇಟ್ನ ಕಾನ್ವೊಕೇಶನ್ ದಿನನೇ ಕೊಡ್ತಾರಾ ಇಲ್ಲ ಏನು ಇರುತ್ತೆ ಅಂತ. ಇದ್ರ ಬಗ್ಗೆ ನಾನು ಕೇಳಿದಕ್ಕೆ ಅವ್ರು ಹೇಳಿರೋ ವಿಷಯ ಏನು ಅಂತಂದರೆ ರ್ಯಾಂಕ್ ಸರ್ಟಿಫಿಕೇಟ್ನ ನೀವು ಯಾವಾಗಲಾದರೂ ಅಪ್ಲೈ ಮಾಡ್ಬೋದು. ಬಟ್ ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಕಾನ್ವೊಕೇಶನ್ ಹಾಲ್ನಲ್ಲಿ ಕೊಡೋದಿಲ್ಲ. ಬೈ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಸೊ ಇದರಿಂದಾಗಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಅಪ್ಲೈ ಮಾಡಿ. ಆದಷ್ಟು ನಿಮ್ಮ ಅಮೌಂಟ್ನ ಸೇವ್ ಮಾಡ್ಕೊಳ್ಳಿ. ಮತ್ತು KSOEನವರು ಬಿಡುವಂಥ ಯಾವುದೇ ನೋಟಿಫಿಕೇಶನ್ನ ಡೀಟೇಲಾಗಿ ನೋಡಿ. ಡೀಟೇಲಾಗಿ ನೋಡಿದ್ಮೇಲೆ ಆ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ನೋಡಿಕೊಂಡು ನೀವು ಪೇ ಮಾಡ್ಬೇಕಾದ್ರೆ ಸೇಮ್ ಅಮೌಂಟ್ ಇದೆಯಾ ಅಂತ ನೋಡ್ಕೊಂಡು ಪೇ ಮಾಡಿ. ಇಲ್ಲ ಅಂತಂದರೆ ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡು ಪೇ ಮಾಡಿ. ಈ ರೀತಿ ತುಂಬ ಜನ ವಿದ್ಯಾರ್ಥಿಗಳು ತುಂಬ ಹಣ ಕಳ್ಕೊಂಡಿರ್ತಾರೆ. ಇದೇ ರೀತಿ ತುಂಬ ಘಟನೆಗಳಾಗಿದ್ದಾವೆ. ನಮಗೂ ಕೂಡ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇನು ಅಂತಂದರೆ MSW ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ಲಿ ಬಂದುಬಿಟ್ಟು ನಮಗೆ 1500 ರೂಪಾಯಿ ತೋರಿಸ್ತಾ ಇತ್ತು. ಬಟ್ ನಾವು ಅಪ್ಲೈ ಮಾಡೋಕೆ ಹೋದಾಗ 2000 ಇತ್ತು. ಸೊ ತುಂಬ ಜನ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟು ಅವ್ರು 500 ರೂಪಾಯಿ ಕಳ್ಕೊಂಡ್ರು. ಅದು ರಿಟರ್ನ್ ಕೂಡ ಕೊಡಲಿಲ್ಲ ಅವರು. ಈ ಎಕ್ಸಾಮ್ ಫೀಸ್ ಬಗ್ಗೆನೂ ಕೂಡ ನಾನು KSOEಗೆ ಭೇಟಿ ಮಾಡಿ ಆ ನೋಟಿಫಿಕೇಶನ್ ಕೂಡ ಅವ್ರಿಗೆ ತೋರಿಸ್ತೆ. ಅವಾಗ ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಮಾಡಿದ್ರು. ಆಮೇಲೆ ನಾವು 1500 ರೂಪಾಯಿನ ಫೀಸ್ ಪೇ ಮಾಡಿದೆ. ಇದೇ ಥರ ನಿಮ್ಗೇನಾದರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಇದೇ ರೀತಿ ಹೊಸ ಅಪ್ಡೇಟ್ ಬರುತ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ.